ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ಸುಸ್ತು ಆಯಾಸ ಕಡಿಮೆ ಮಾಡಿ ತಕ್ಷಣ ದೇಹಕ್ಕೆ ಶಕ್ತಿ ನೀಡುವ ಆಹಾರ ಯಾವುದು? ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ಜೇನುತುಪ್ಪ, ಆಪ್ಷನ್ ಸಿ ಮೊಟ್ಟೆ, ಆಪ್ಷನ್ ಡಿ ಕಾಳುಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆಹಣ್ಣು. ಎರಡನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ರಕ್ತಹೀನತೆ ಹೆಚ್ಚಾದರೆ ಯಾವ ಕಾಯಿಲೆ ಬರುವ ಸಾಧ್ಯತೆ ಇರುತ್ತದೆ? ಆಪ್ಷನ್ ಎ ಕ್ಯಾನ್ಸರ್, ಆಪ್ಷನ್ ಬಿ ಹೃದಯ ರೋಗ, ಆಪ್ಷನ್ ಸಿ ಚರ್ಮ ರೋಗ, ಆಪ್ಷನ್ ಡಿ ಮೈಗ್ರೇನ್. ಸರಿಯಾದ ಉತ್ತರ ಆಪ್ಷನ್ ಸಿ ಚರ್ಮ ರೋಗ. ಮೂರನೇ ಪ್ರಶ್ನೆ, ಕೂದಲು ಉದುರುವ ಸಮಸ್ಯೆ ಕಡಿಮೆಯಾಗಲು ಯಾವ ತರಕಾರಿಯನ್ನು ಸೇವಿಸಬೇಕು? ಆಪ್ಷನ್ ಎ ಕ್ಯಾರೆಟ್, ಆಪ್ಷನ್ ಬಿ ಬೀನ್ಸ್, ಆಪ್ಷನ್ ಸಿ ಕ್ಯಾಪ್ಸಿಕಮ್, ಆಪ್ಷನ್ ಡಿ ಬೀಟ್ರೂಟ್. ಸರಿಯಾದ ಉತ್ತರ ಆಪ್ಷನ್ ಡಿ ಬೀಟ್ರೂಟ್. ನಾಲ್ಕನೇ ಪ್ರಶ್ನೆ, ಉಪವಾಸ ಮಾಡುವವರು ಏನನ್ನು ಸೇವಿಸುವುದು ಆರೋಗ್ಯಕರ? ಆಪ್ಷನ್ ಎ ಆ್ಯಪಲ್, ಆಪ್ಷನ್ ಬಿ ಹಾಲು, ಆಪ್ಷನ್ ಸಿ ಕಲ್ಲಂಗಡಿ, ಆಪ್ಷನ್ ಡಿ ಖರ್ಜೂರ. ಸರಿಯಾದ ಉತ್ತರ ಆಪ್ಷನ್ ಡಿ ಖರ್ಜೂರ. ಐದನೇ ಪ್ರಶ್ನೆ, ಏನನ್ನು ಸೇವಿಸುವುದರಿಂದ ಹೊಟ್ಟೆಯ ರೋಗಗಳು ದೂರವಾಗುತ್ತವೆ? ಆಪ್ಷನ್ ಎ ಏಲಕ್ಕಿ, ಆಪ್ಷನ್ ಬಿ ಕ್ಯಾರೆಟ್, ಆಪ್ಷನ್ ಸಿ ಸೌತೆಕಾಯಿ, ಆಪ್ಷನ್ ಡಿ ದಾಲ್ಚಿನ್ನಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾರೆಟ್. ಆರನೇ ಪ್ರಶ್ನೆ, ಯಾವ ಸಂದರ್ಭದಲ್ಲಿ ಹೃದಯವು ದೇಹದ ಎಲ್ಲ ಭಾಗಗಳಿಗೂ ರಕ್ತ ಸಂಚಾರ ಮಾಡಲು ಸಾಧ್ಯವಿಲ್ಲ? ಆಪ್ಷನ್ ಎ ಕಡಿಮೆ ತಾಪಮಾನ, ಆಪ್ಷನ್ ಬಿ ಆಕ್ಸಿಜನ್ ಕೊರತೆ, ಆಪ್ಷನ್ ಸಿ ಹೆಚ್ಚು ತಾಪಮಾನ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಕಡಿಮೆ ತಾಪಮಾನ. ಏಳನೇ ಪ್ರಶ್ನೆ, ಮನುಷ್ಯ 1 ತಿಂಗಳು ಅನ್ನವನ್ನು ತಿನ್ನದೇ ಇದ್ದರೆ ದೇಹದಲ್ಲಿ ಏನಾಗುತ್ತದೆ? ಆಪ್ಷನ್ ಎ BP, ಆಪ್ಷನ್ ಬಿ ನಿಶಕ್ತಿ, ಆಪ್ಷನ್ ಸಿ ತೂಕ ನಷ್ಟ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ನಿಶಕ್ತಿ ಮತ್ತು ತೂಕ ನಷ್ಟ. ಎಂಟನೇ ಪ್ರಶ್ನೆ, ರಾತ್ರಿ ಊಟದ ನಂತರ ಬೆಲ್ಲವನ್ನು ತಿನ್ನುವುದರಿಂದ ಯಾವ ಸಮಸ್ಯೆಗಳು ದೂರ ಆಗುತ್ತವೆ? ಆಪ್ಷನ್ ಎ ಚರ್ಮ ಸಮಸ್ಯೆ, ಆಪ್ಷನ್ ಬಿ ಮಲಬದ್ಧತೆ, ಆಪ್ಷನ್ ಸಿ ಗ್ಯಾಸ್ಟ್ರಿಕ್, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಒಂಬತ್ತನೇ ಪ್ರಶ್ನೆ, ಮಣ್ಣಿನ ಮಡಕೆ ನೀರು ಕುಡಿಯುವುದರಿಂದ ಯಾವ ರೋಗ ಗುಣವಾಗುತ್ತದೆ? ಆಪ್ಷನ್ ಎ ಕ್ಯಾನ್ಸರ್, ಆಪ್ಷನ್ ಬಿ ಅಸಿಡಿಟಿ, ಆಪ್ಷನ್ ಸಿ ತಲೆನೋವು, ಆಪ್ಷನ್ ಡಿ ಕಿಡ್ನಿ ಸ್ಟೋನ್. ಸರಿಯಾದ ಉತ್ತರ ಆಪ್ಷನ್ ಬಿ ಅಸಿಡಿಟಿ. ಇಂದಿನ ಕೊನೆಯ ಪ್ರಶ್ನೆ, ಪ್ರತಿದಿನ ವೀರ್ಯ ಹೊರಹಾಕುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಕ್ಯಾನ್ಸರ್ ಬರಲ್ಲ, ಆಪ್ಷನ್ ಬಿ ಅಂಗಾಂಗ ಸಕ್ರಿಯ, ಆಪ್ಷನ್ ಸಿ ಒತ್ತಡ ನಿವಾರಣೆ, ಆಪ್ಷನ್ ಡಿ ಹೃದಯ ಆರೋಗ್ಯ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.